ಹಾಯ್ ರಾಜಣ್ಣ. ಹಾಯ್ ಅಮೂಲ್ಯ. ಇದೇ ನೀವು ಇಡೀ ದಿನ ಸಪ್ಪಗಿದ್ದೀರಲ್ಲ. ಇಡೀ ದಿನನಾ? ನಾನು ಆಫೀಸಿಗೆ ಬಂದಿಲ್ಲ ಅಂದ ತಕ್ಷಣ ಅಲ್ಲೇನು ನಡೆದ್ರು ನಂಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ? ನಿಮ್ಮ ಅಣ್ಣ ಇವತ್ತು ಆಫೀಸಿಗೆ ಬಂದಿಲ್ಲ ಅಂತ ಫುಲ್ ಡಲ್ ಆಗಿದ್ರಂತೆ. ನಿಮ್ಗೆ ಯಾರು ಹೇಳಿದ್ದು? ನಾನು ಆಫೀಸಿಗೆ ಕಾಲ್ ಮಾಡಿ ಕೇಳಲಿಲ್ಲ, ಅದಿತಿ ಹೇಳಿದ್ಲು. ನಿಜಾನಾ? ನಿಮ್ದೊಳ್ಳೆ ಕತೆ ಆಯ್ತಲ್ಲ. ನಿಮ್ಮನ್ನು ಬಿಟ್ಟರೆ ನಿಮ್ಮ ಅಣ್ಣನ ಬೇರೆ ಯಾರೂ ಅರ್ಥನೇ ಮಾಡ್ಕೊಂಡಿಲ್ಲ ಅಂತೀರ. ಆದರೆ ನಿಮ್ಮ ಅಣ್ಣನ ನೀವೇ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅಂದರೆ ನೀವು ಇಷ್ಟಕ್ಕೆಲ್ಲ ಬೇಜಾರಾಗಬೇಡಿ ರಾಜಣ್ಣ. ನೀವು ಅಂದ್ಕೊಂಡಾಗೆ ಎಲ್ಲರೂ ನೆಗೆಟಿವ್ ಆಗಿಲ್ಲ, ತುಂಬ ಪಾಸಿಟಿವ್ ವೈಬ್ಸ್ ಇದೆ. ನನಗೆ ಈಗಲೂ ಏನೂ ಅರ್ಥ ಆಗ್ತಿಲ್ಲ. ರಾಜಣ್ಣ, ನೀವು ನಿಮ್ಮ ಅಣ್ಣಂಗೆ ವಾಯ್ಸ್ ನೋಟ್ ಕಳಿಸಿದ್ರಲ್ಲ, ಅವರು ಅದನ್ನು ಪೂರ್ತಿಯಾಗಿ ಕೇಳಿಸ್ಕೊಂಡಿದ್ದಾರೆ. ಅಯ್ಯೋ ರಾಜಣ್ಣ, ಇದೇನು ಎಕ್ಸೈಟ್ ಆಗಿ ಮತ್ತೆ ಸೈಲೆಂಟ್ ಆಗಿಬಿಟ್ರಲ್ಲ. ಇನ್ನೇನು ಮಾಡಲಿ, ಇದನ್ನೆಲ್ಲ ನೀವು ನನ್ನ ಸಮಾಧಾನಕ್ಕೆ ನಾನು ಹೇಳ್ತಿರೋದು. ರಾಜಣ್ಣ, ಈ ಮಾತನ್ನ ನೀವು ವಾಪಸ್ ತಗೊಳ್ಳಿ. ಅಮ್ಮ ತುಂಬ ಮಾತಾಡ್ತಾಳೆ ನಿಜ, ಆದರೆ ಸುಳ್ಳು ಹೇಳಲ್ಲ ರಾಜಣ್ಣ. ನಿಮ್ಮ ಅಣ್ಣೆಯಾಗಲೂ ನಾನು ಸತ್ಯನೇ ಹೇಳ್ತಿರೋದು. ಹೌದಾ? ಅಣ್ಣ ಕೇಳಿಸ್ಕೊಂಡು ಏನು ಮಾಡ್ದ? ಇದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಅಣ್ಣ ಎಮೋಷ್ನಲ್ ಆದಾಗ ಬಿಟ್ಟು ಬಿಲ್ಡಪ್ ಕೊಡ್ತಾ, ಧೂಳಿನ ಕತೆ ಹೇಳ್ತಾ ಎಲ್ಲಿಂದ ಮುಚ್ಚಿಡ್ತಾನಲ್ವಾ? ಎಸ್, ಎಕ್ಸಾಕ್ಟ್ಲಿ. ಅವನು ಆಗಲೂ ಅದನ್ನೇ ಮಾಡ್ದ. ಬೆಕ್ಕು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಹಾಲು ಕುಡಿದ್ರೆ ಇಡೀ ಜಗತ್ತೆಲ್ಲ ಬೆಕ್ಕಿಗೆ ಮಾತ್ರ ಕತ್ಲೆ ಕಾಣುತ್ತೆ, ಜಗತ್ತಿಗಲ್ಲ. ಅವ್ನು ಏನೇ ಮುಚ್ಚಿಟ್ಟು ನನಗೆ ಬೇಗ ಅರ್ಥ ಹೋಗ್ಬಿಡುತ್ತೆ. ಅವನಿಗೆ ಫೀಲಿಂಗ್ಸ್ ಇಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ, ಆದರೆ ಅವನು ಎಲ್ರಿಗಿಂತ ಎಮೋಷನಲ್ ಪರ್ಸನ್. ಇದು ಯಾಕೋ ಸಿಕ್ಕಾಪಟ್ಟೆ ಓವರ್ ಆಗಲಿಲ್ವ ರಾಜಣ್ಣ? ಇಲ್ಲ, ನಿಜವಾಗ್ಲೂ. ನಾನು ಸುಮ್ಮನೆ ತಮಾಷೆ ಮಾಡಿದೆ ರಾಜಣ್ಣ. ನಮ್ಮ ಸವಾಸ ಮಾಡಿದ್ಮೇಲೆ ನಿಮ್ಮ ಅಣ್ಣ ಫ್ಯೂಚರ್ ಜನ್ರೇಷನ್ ರೋಬೋಟ್ ಆದರೂ ನಾರ್ಮಲ್ ಮನುಷ್ಯ ಆಗಲೇಬೇಕು. ನಾವು ಗೊತ್ತಲ್ಲ, ಆವಾಗಲೇ ಹಾಗೆ. ಈಗ ಕೇಳಬೇಕಾ? ಆದರೂ ಅದು ಯಾಕೋ ಇವತ್ತು ವೇದಾಂತನ ನೋಡ್ತೀನಿ ಅಂತ ತುಂಬ ಆಸೆ ಇಟ್ಕೊಂಡು ಹೋಗಿದೆ, ಆದರೆ ಅವನಿಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಅದಕ್ಕೆ ಹೇಳೋದು, ಮನುಷ್ಯ ಯಾವಾಗಲೂ ಲಾಂಗ್ ಟರ್ಮ್ ಗೋಲ್ಸ್ನ ಸೆಟ್ ಮಾಡ್ಕೋಬೇಕು ಅಂತ. ಇವತ್ತು ಸಿಗಲಿಲ್ಲ ಅಂದ್ರೆ ಏನಂತೆ, ನಾಳೆ ಅಂತೂ ಬಂಕ್ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಆಗ ಸಿಕ್ಕೇ ಸಿಗ್ತಾನೆ. ನಾಳೆನೂ ಆಗಲ್ಲ. ನಾಳೆ ವರ್ಕ್ ಫ್ರಮ್ ಹೋಮ್ ಅಂತ ವಿಕ್ಕಿ ಒಂದು ಫೈಲ್ ಕೊಟ್ಟಿದ್ದಾನೆ. ಸೊ ವೇದಾಂತನ ನೋಡೋಕ್ಕೆ ನಾಳೆನೂ ಆಗಲ್ಲ. ನೀವು ನಾಳೆ ನಿಮ್ಮ ಅಣ್ಣನ ನೋಡಬೇಕು, ಆಗಲೇ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋದು, ಅಷ್ಟೇ ತಾನೇ? ಹಾಗಾದರೆ ಹೋಗಿ ಬನ್ನಿ. ಎಲ್ಲಿಗೆ? ಇನ್ನೆಲ್ಲಿಗೆ? ನಿಮ್ಮ ಪರ್ಮನೆಂಟ್ ಅಡ್ರೆಸ್ಗೆ, ವೇದಾಂತ್ ವಸಿಷ್ಠನ್ ಮನೆಗೆ. ನೀವು ಹೋಗಿ ನೇರವಾಗಿ ಭೇಟಿ ಮಾಡಿ ಆರಾಮ್ಸೆ ಮಾತಾಡ್ಸ್ಕೊಂಡು ಬನ್ನಿ. ಆಫೀಸಿಗೆ ನಾನು ಓದ್ ದಿನನೇ ನಾನು ಅವಾಯ್ಡ್ ಮಾಡಬೇಕು ಅಂತ ಮೀಟಿಂಗ್ ಫಿಕ್ಸ್ ಮಾಡಿ ಆಚೆ ಹೋದಂಗಿತ್ತು. ಇನ್ನು ಮನೆಗೆ ಹೋದ್ರೆ ನಾನು ಇಷ್ಟಪಡ್ತಾನಾ? ಇಲ್ಲೇ ನೀವು ನಿಮ್ಮ ಅಣ್ಣನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ನಿಮ್ಮ ಅಣ್ಣ ಒಂಥರ ಲೂಸು. ವರ್ಕ್ ಫ್ರಮ್ ಹೋಮ್ ಅಲ್ವಾ? ಹೇಗೂ ಹೊಸದಾಗಿ ಅಕೌಂಟ್ ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆಗಿದ್ದೀರಾ, ನಿಮಗೂ ತಲೆಯಲ್ಲಿ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಇದೇ ನೆಪ ಮಾಡಿಕೊಂಡು ಹೋಗಿ ಬನ್ನಿ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗೋಗುತ್ತೆ. ಥ್ಯಾಂಕ್ಸ್ ಅಮ್ಮ. ಸರಿ ಥ್ಯಾಂಕ್ಸ್ ಅಮೂಲ್ಯ. ರಾಜಣ್ಣ, ಇನ್ಮೇಲೆ ಬಹುವಚನ ಎಲ್ಲ ಇಲ್ಲ. ನಾನು ನಿಮ್ಮ ಅತ್ತಿಗೆ ಆಗೋಳು. ನಿಮ್ಗೆ ಹೇಗೆ ಇಷ್ಟನೋ ಹಾಗೆ ಕರೀರಿ. ಅಲ್ಲಿವರೆಗೂ ಏಕವಚನದಲ್ಲಿ ಕರಿಬೋದು. ನೀವು ಬಳಸ್ತೀರಂದ್ರೆ ನಾನು ಬಳಸ್ತೀನಿ. ಡೀಲ್ ರಾಜಣ್ಣ. ಥ್ಯಾಂಕ್ಸ್ ಅಮ್ಮ, ಒಳ್ಳೆ ಐಡಿಯಾ ಕೊಟ್ಟೆ. ನಿಮ್ಮ ಅಣ್ಣಂಗೆ IQ ಜಾಸ್ತಿ ಇರ್ಬೋದು, ಆದರೆ ನನಗೆ CQ ಅಂದರೆ ಕಾಮನ್ ಸೆನ್ಸ್ ಕ್ವೋಷನ್ ಜಾಸ್ತಿನೇ ಇದೆ. ಥ್ಯಾಂಕ್ಸ್ ಅಮೂಲ್ಯ. ಯಾವಾಗ ಬಂದೆ? ವಿಕ್ರಾಂತ್, ನೀನಾ? ನಾನು ಅಮೂಲ್ಯ ಅನ್ಕೊಂಡೆ. ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ನಲ್ಲ, ಅದಕ್ಕೆ ನೋಡೋದಕ್ಕೆ ಬಂದ್ಲು ಅಂತ ಅನ್ಕೊಂಡೆ. ವಿಕ್ರಾಂತ್, ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಗೊತ್ತಾ? ಅವಳನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಒಂದು ದಿನ ನಾನು ನೋಡದೇ ಇದ್ರೆ ಅವಳಿಗೆ ಆಗೋದೇ ಇಲ್ಲ.
ಇಷ್ಟೊಂದೆಲ್ಲ ಓವರ್ ಬಿಲ್ಡಪ್ ಬೇಡ ಅಗ್ರಜ. ನಿಮ್ಮ ಬಂಡವಾಳ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಒಂದಿನ ರೋಡಿನ ನೀನು ನೋಡ್ಲಿಲ್ಲ ಅಂದ್ರೆ ಅಕ್ವೇರಿಯಂನಿಂದ ಹೊರಗಡೆ ಬಿದ್ದಿರೋ ಮೀನ್ ಥರ ವಿಲವಿಲ ಅಂತ ಓದಾಡ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೇ ವಿಕ್ರಾಂತ್, ಹಾಗೆಲ್ಲ ಏನೂ ಇಲ್ಲ ಕಣೋ. ಅದು ಹೇಗಿರ್ಬೇಕೋ ಹಾಗೆ ಇರಲಿ ಅಗ್ರಜ. ಆ್ಯಂಡ್ ನಿನ್ನ ಆಸೆಗಳೆಲ್ಲ ಅತಿ ಶೀಘ್ರದಲ್ಲಿ ಈಡೇರುತ್ತೆ. ಆ್ಯಂಡ್ ಆಲ್ಸೋ ಇದೇ ಥರ ನಿನ್ನ ಹೆಂಡ್ರು ಕಾಫಿನ ಇಟ್ಕೊಂಡು ನಿನ್ನ ಮುಂದೆ ಬಂದು ನಿಲ್ಲೋ ಕಾಲನೂ ಬರುತ್ತೆ. ಇನ್ ರಿಯಾಲಿಟಿ ಅವಳು ಕಾಫಿ ಕಪ್ ತರ್ತಾಳೋ ಇಲ್ಲ ನೀನೇ ಅವಳ ಎದುರು ಕಾಫಿ ಹಿಡ್ಕೊಂಡು ನಿಲ್ಬೇಕಾಗುತ್ತೋ ಹೇಳಕ್ಕಾಗಲ್ಲ ಅಗ್ರಜ. ಓಕೆ ಓಕೆ, ನಿನ್ಗೆ ಹೇಗೆ ಬೇಕೋ ಹಾಗೆ ಆಗುತ್ತೆ ಎಲ್ಲ, ನೋ ವರೀಸ್. ಆದ್ರೂ ನನ್ನನ್ನು ಅಮೂಲ್ಯ ಅನ್ಕೊಂಡು ಅವನ್ ಲುಕ್ ಕೊಟ್ಟಲ್ಲ, ಅವಾಗ ನೀನು ತುಂಬ ಕ್ಯೂಟಾಗಿ ಕಾಣಿಸ್ತಿದೆ ಕಣ. ಸ್ಟಾಪ್ ಇಟ್ ವಿಕ್ರಾಂತ್. ಇಷ್ಟು ವಯಸ್ಸಾದ್ರೂ ಕೆಲವು ಸಲ ಮಗು ಥರ ಆಡ್ತೀಯ ನೀನು. ಅದೆಲ್ಲ ಬಿಟ್ಟಾಕು. ಬೈ ದ ವೇ, ಒಂದು ಹೊಸ ಕಂಪ್ನಿದು ಪ್ರೊಫೈಲ್ ನನಗೆ ಬಂದಿತ್ತು, ಅದನ್ನ ನೀವು ಫಾರ್ವರ್ಡ್ ಮಾಡಿದ್ದೀನಿ, ಚೆಕ್ ಮಾಡಿದ್ಯಾ? ಬರೀ ನೋಡೋದಲ್ಲ ಅಗ್ರಜ, ಅವ್ರ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿ ಮಾರ್ಕೆಟಲ್ಲಿ ಅವ್ರ ಕ್ರೆಡಿಬಿಲಿಟಿ ಚೆಕ್ ಮಾಡಿ ಎಲ್ಲ ರಿಪೋರ್ಟ್ಸ್ನ ನಿನಗೆ ಮೇಲ್ ಮಾಡಿದ್ದೀನಿ. ಓಕೆ. ಹಾಂ, ಆದಿ ಆರ್ಗ್ಯಾನಿಕ್ಸ್ ಫುಡ್ ಗ್ರೇಡ್ ರಿಪೋರ್ಟ್ಸ್ನ ಚೆಕ್ ಮಾಡಿ ಅದು ಸರ್ಟಿಫಿಕೇಶನ್ ನನಗೆ ಮೇಲ್ ಮಾಡು ಅಂತ ಹೇಳಿದೆ. ಮಾಡಿದ್ಯಾ? ಕಳಿಸಿದ್ದೀನಿ ಅಗ್ರಜ. ಅದು ಅಲ್ಲದೆ ಬಾವಾ ರಿಲೇಟೆಡ್ ಡಿಪಾರ್ಟ್ಮೆಂಟ್ಸ್ಗೆ ಸರ್ಕ್ಯುಲರ್ನು ಕಳಿಸಿದ್ದಾರೆ. ಓಕೆ. ಆಮೇಲೆ ಗ್ಯಾಲಕ್ಸಿ ಏಜೆನ್ಸಿ ಅವ್ರ ಹತ್ರನೂ ನಾನು ಮಾತಾಡಿ ಅಪಾಯಿಂಟ್ಮೆಂಟು ಇಸ್ಕೊಂಡಿದ್ದೀನಿ. ಆ್ಯಂಡ್ ಅಮೂಲ್ಯ ಅಟೆಂಡೆನ್ಸ್ ಕಳಿಸಿದ್ಲು, ಅದನ್ನು ಅಪ್ರೂವ್ ಮಾಡಿದ್ದೀನಿ. ನಾಟ್ ಬ್ಯಾಡ್ ವಿಕ್ರಾಂತ್. ನಾನು ಈ ಕಂಪನಿ ಶುರು ಮಾಡುವಾಗ ಫಿನಾನ್ಷಿಯಲ್ ಆಫೀಸರ್ ಪೊಸಿಷನ್ ನಿಮಗೆ ಸರಿಯಾದ ಟೈಮ್. ಅಗ್ರಜ, ಇನ್ನೊಂದು ವಿಷಯ ಮಾತಾಡಬೇಕಿತ್ತು. ಹೇಳು ವಿಕ್ರಾಂತ್. ಅದು ಆಚೆ ಧ್ರುವ ನಿನ್ನ ನಾವು ಆಫೀಸ್ ಎಂಪ್ಲಾಯ್ಗಳನ್ನ ಕೂಡಿಸ್ತೀವಲ್ಲ, ಅಲ್ಲೇ ಕೂಡಿಸಿರೋ. ಬರ್ತೀನಿ. ಅಗ್ರಜ. ವಿಕ್ರಾಂತ್, ನೀನೇನು ಮಾತಾಡಬೇಡ. ನೀವೆಲ್ಲ ಸೇರಿ ಧ್ರುವನ್ ಪ್ಲೇಸ್ ಮಾಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಆಡಿ ಡ್ರಾಮಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಹೇಗಿದ್ರು ಹಳೆ ಅಕೌಂಟೆಂಟ್ ರಿಟೈರ್ಡ್ ಆಗಿದ್ರು. ಇದೇ ಕರೆಕ್ಟ್ ಟೈಮ್. ಪರ್ಫೆಕ್ಟಾಗಿ ಧ್ರುವನ್ ಅಲ್ಲಿ ಪ್ಲೇಸ್ ಮಾಡಿದ್ದೀರಾ. ನನ್ನ ಹಠ, ನನ್ನ ಕೋಪ, ನನ್ನ ದ್ವೇಷಕ್ಕಿಂತ ನೀವೆಲ್ಲರೂ ಖುಷಿಯಾಗಿರ್ಬೇಕು ಅಂತ ಇದಕ್ಕೆ ಒಪ್ಕೊಂಡಿದ್ದೀನಿ. ಬಟ್ ನೀನು ಇದನ್ನೇ ಅಡ್ವಾಂಟೇಜ್ ತಗೊಂಡು ನನ್ನ ಇಮೋಷನ್ಸ್ ಪ್ರಿನ್ಸಿಪಲ್ ಜೊತೆ ಆಟ ಆಡೋದಕ್ಕೆ ಹೋದ್ರೆ ನಾನು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಇಲ್ಲ ಅಗ್ರಜ, ನಾನು ಹೇಳ್ತಿರೋದು ಅರ್ಥ ಮಾಡ್ಕೊ. ಆ್ಯಕ್ಚುಲಿ ವಿಕ್ರಾಂತ್, ನೀನೇನು ಮಾತಾಡಬೇಡ ಅಂತ ಹೇಳಿದ್ನಲ್ಲ. ಅಮ್ಮನ ಹತ್ರ ಎಷ್ಟು ಕೆಟ್ಟದ ಬಿಹೇವ್ ಮಾಡಿದ್ದಾನೆ ಅಂತ ನೀನು ನೋಡಿದ್ಯಾ. ತಪ್ಪನ್ನ ಕ್ಷಮಿಸ್ಬೋದು, ಆದರೆ ನನ್ನ ಪ್ರಕಾರ ಅವ್ನು ಮಾಡಿದ್ದು ಇಟ್ಸ್ ಅ ಬ್ಲಡಿ ಕ್ರೈಮ್. ಅಂಡ್ ಕ್ರೈಮ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ಹೋಗು ಅಗ್ರಜ, ಹೋಗು. ಆದರೆ ಕ್ರೈಮ್ ಮಾಡಿರೋದು ಧ್ರುವ ಅಲ್ಲ, ನೀನು ದೇವತೆ ಅಂದ್ಕೊಂಡಿರೋ ನಮ್ಮಮ್ಮ. ಶಿ ಈಸ್ ದ ಬಿಗ್ಗೆಸ್ಟ್ ಕ್ರಿಮಿನಲ್. ಆ ದಿನ ಬರುತ್ತೆ, ಸತ್ಯ ಗೊತ್ತಾಗೋ ದಿನ. ಅಲ್ಲಿ ತನಕ ಕಾಯಿ. ಈ ಪುಣ್ಯಾತ್ಮನೇ ದೇವ್ರ ಥರ ಸಿಕ್ದ. ಅಣ್ಣನ ವಿಚಾರಿಸಿ ಕಾಲ್ ಮಾಡ್ತೀನಿ ಅಂದಿದ್ದ. ಆಮೇಲೆ ಕಾಲ್ ಮಾಡಿ ಡಾಕ್ಟ್ರ್ ಹತ್ರನೂ ಒಂದ್ಸಲ ಚೆಕ್ ಮಾಡಬೇಕು ಅಂತ ಹೇಳಿದ್ದ. ಮರ್ತುಬಿಟ್ನಾ ಹೇಗೆ? ಬರೀ ನೆನ್ನೆ ಮಾಡಿರೋ ಚಪಾತಿನ ನೀನು ಬಿಸಿ ಮಾಡಿಕೊಟ್ರೆ ಈಗ ತಾನೇ ಫ್ರೆಶ್ ಆಗಿ ಮಾಡಿರೋಂಗಿರುತ್ತೆ ಕಡೆ. ಅದಿರಲಿ, ನಿನ್ನೆ ನೀನು ಅದೆಲ್ಗೋ ಹೋಗಿದ್ದು ಬಂದು ಇದ್ದಕ್ಕಿದ್ದಂಗೆ
25 ಲಕ್ಷ ಅರೇಂಜ್ ಮಾಡ್ತೀನಿ ಅಂತ ಹೇಳಿದೆ. ನಾನು ಖುಷಿಯಾಗಿ ಸುಮ್ಮನಾಗ್ಬಿಟ್ಟೆ. ಆಮೇಲೆ ನೋಡಿದ್ರೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋ ಪ್ರಶ್ನೆ ಬಂತು. ನಿನ್ನನ್ನು ಕೇಳೋಣ ಅಂತ ರಾತ್ರಿ ಬಂದರೆ ನೀನು ನಿದ್ದೆ ಮಾಡಿಬಿಟ್ಟಿದ್ದೆ. ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ? ಅದನ್ನೆಲ್ಲ ಈಗಲೇ ಹೇಳೋಕ್ಕಾಗತ್ತಾ? ಅದೇನೋ ಹೇಳ್ತಾರಲ್ಲ, ಸಸ್ಪೆನ್ಸು. ಬರಲಿ, ಆಮೇಲೆ ಹೇಳ್ತೀನಿ. ನನ್ನ ಹತ್ರ ಏನೋ ಸಸ್ಪೆನ್ಸು? ನಾನೇನು ಹೊರಗ್ನವನಾ? ಅದೇನು ಅಂತ ಹೇಳ್ಬಾರ್ದಾ? ನಾನು ಹೇಳಿಲ್ಲ ಅಂತ ಯಾವಾಗ ಹೇಳಿದೆ? ದುಡ್ಡು ಬರಲಿ ಅಂತ ಹೇಳಿದೆ. ಅದಕ್ಕೆ 1-2 ದಿನನಾದರೂ ಕಾಯ್ಬೇಕಪ್ಪ. ಓಹೋ, ಗಂಡ ಹೆಂಡತಿ ಏನು ಸಸ್ಪೆನ್ಸ್ ಮಾತಾಡ್ತಿದ್ದೀರಾ? ಓ, ಏನಾದರೂ ಸಸ್ಪೆನ್ಸ್ ಎಲ್ಲ ಶಾರ್ಟ್ ಮೂವಿ ಪ್ಲಾನ್ಸ್ ಇದೆಯಾ? ನೀನು ಹೀರೋಯಿನು, ನೀನು ಹೀರೋನಾ? ಏನೇ ಎಲ್ಲದಕ್ಕೂ ಮೂಗು ತೋರಿಸ್ಕೊಂಡು ಬರ್ತೀಯ? ಚಿಕ್ಕ ಹುಡುಗಿ ಥರ ಇರು. ಚಪಾತಿ ಮಾಡಿದ್ದೀನಿ, ತಟ್ಟೆಗೆ ಹಾಕೊಂಡು ಬಾರಿಸ್ಕೊ. ನೋಡಿಪ್ಪ, ಏನಾದ್ರು ಕೆಲಸದ ವಿಚಾರ ಬಂದಾಗ ಮಾತ್ರ ಅಮ್ಮನ ಕಡೆಗೆ ನಾನು ಚಿಕ್ಕೋಳ್ ಥರ ಕಾಣಿಸೋದೇ ಇಲ್ಲ. ಎಮ್ಮೆ ಥರ ಬೆಳೆದಿದ್ಯಾ, ಕೆಲಸ ಮಾಡಕ್ಕೆ ಮೈಗಲ್ತಾನ ಅಂತ ಬೈತಾಳೆ. ಅದೇ ಏನಾದರೂ ವಿಚಾರ ಮಾಡುವಾಗ ಮಧ್ಯದಲ್ಲಿ ಬಂದರೆ ನೀನು ಚಿಕ್ಕೋಳು ಮಧ್ಯಕ್ಕೆ ಬಾಯಕ್ಕೆ ಬೇಡ ಅಂತ ಬೈತಾಳೆ. ನಿನಗೆ ಮಾತ್ರ ಅಲ್ಲ ಇವಳು ಬೈಯೋದು. ಇತ್ತೀಚೆಗೆ ನನಗೂ ಬೈಯೋಕ್ಕೆ ಶುರು ಮಾಡಿದಾಳೆ. ನಿನಗೆ ಎಮ್ಮೆ ಅಂದರೆ ನನಗೆ ಕೋಣ ಅಂತಾಳೆ. ತಿನ್ನಕ್ಕಲ್ಲ. ಅಪ್ಪ ಗಿರೀಶ, ಆದಷ್ಟು ಬೇಗ ಫೋನ್ ಮಾಡಪ್ಪ. ಅದೇನೋ ಟೆಸ್ಟು ಅಂತ ಹೇಳಿದ್ಯಾ? ನಿನ್ನೆ ನಂಬ್ಕೊಂಡು ನಾನು ದುಡ್ಡಿಗೆ ಎಲ್ಲ ವ್ಯವಸ್ಥೆ ಆಗುತ್ತೆ ಅಂತ ಬೇರೆ ಹೇಳಿಬಿಟ್ಟಿದ್ದೀನಿ. ಆಮೇಲೆ ಸಿಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಇವರೇನು ಅಂದ್ಕೊಳ್ತಾರೆ ಅನ್ನೋದಕ್ಕಿಂತ ಮತ್ತೆ ಬೇರೆ ಕಡೆ ದುಡ್ಡಿಗೆ ವ್ಯವಸ್ಥೆ ಮಾಡೋಕ್ಕೆ ಸಮಯನೂ ಸರಿಯಾಗಿ ಸಿಗಲ್ಲ. ಒಂದು ನಿಮಿಷ ಬಂದ್ಬಿಡ್ತೀನಿ. ತಿನ್ನು ಚಪಾತಿನ, ಬಿಸಿ ಇದೆ. ಹಲೋ ಅಮ್ಮ, ನಮಸ್ಕಾರ. ನಾನು ಗಿರೀಶ್ ಮಾತಾಡ್ತಾ ಇದ್ದೀನಿ. ಅದೇ ನೆನ್ನೆ ಸಿಕ್ಕಿದ್ನಲ್ಲ, ನೆನಪಿದ್ಯಾ? ನಾನು ಹೇಗಪ್ಪ ಮರೀಲಿ? ನಾನು ನಿನ್ನ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಅದೇನಮ್ಮ, ಇವತ್ತು ಡಾಕ್ಟ್ರ್ ಚೆಕಪ್ ಇದೆ. ಕಿಡ್ನಿ ಕೊಡೋದಕ್ಕೆ ಇವತ್ತು ಇಂಟ್ರೆಸ್ಟ್ ಇದ್ದರೆ ಬರೋದಕ್ಕೆ ಹೇಳು ಅಂತ ಅಣ್ಣ ಹೇಳಿದ್ರು. ಅದಕ್ಕೆ ಕಾಲ್ ಮಾಡಿದೆ. ಹಾಂ, ಸರಿ, ಬರ್ತೀನಪ್ಪ. ಸರಿ ಅಮ್ಮ, ಹಾಗಾದರೆ ನಿಮಗೆ ಹಾಸ್ಪಿಟಲ್ ಅಡ್ರೆಸ್ ಮೆಸೇಜ್ ಮಾಡ್ತೀನಿ. ಇನ್ನು 1 ಅವರಲ್ಲೇ ಅಲ್ಲಿ ಬಂದುಬಿಡಿ. ಸರಿನಪ್ಪ, ಬರ್ತೀನಿ. ಅಣ್ಣ, ಆ ಅಮ್ಮ ರೆಡಿ ಇದ್ದಾಳೆ. ನಮ್ಮ ಫೋನ್ಗೆ ಕಾಯ್ತಿದ್ಲಂತೆ. ಕುರಿ ಡೈರೆಕ್ಟಾಗಿ ಮಟನ್ ಅಂಗಡಿಗೆ ಬಂದರೆ ಬಿಡೋ ಮಾತೇ ಇಲ್ಲ ಅಲ್ವಣ್ಣ? ನನ್ನ ಕ್ಷಮಿಸಿ ಆಫೀಸಿಗೆ ಸೇರಿಸ್ಕೊಂಡಿದ್ದು ನಂಗೆ ತುಂಬ ಖುಷಿ ಆಯಿತು. ಅದಕ್ಕೆ ನೀನು ನೋಡಿ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ವಿಕ್ರಾಂತ್, ಹಾಂ ರಜಾ ಹೇಳು. ಆಫೀಸ್ ಅಕೌಂಟೆಂಟ್ಗೆ ಮನೇಲಿ ಏನು ಕೆಲಸ? ಅವ್ರಿಗಿಲ್ಲಿ ಏನು ಕೆಲಸ? ಲಾಸ್ಟ್ ಇಯರ್ ಫಿನಾನ್ಷಿಯಲ್ ರಿಪೋರ್ಟ್ಸಲ್ಲಿರೋ ಲಿಯಬಿಲಿಟೀಸ್ಗೂ ಈಗಿರೋ ಪ್ರೆಸೆಂಟ್ ಸಿಚುವೇಶನ್ಗೂ ಮ್ಯಾಚ್ ಆಗ್ತಿಲ್ಲ. ರೀಸನ್ ಏನಂತ ಹುಡುಕ್ತೆ, ಸಿಗ್ತಿಲ್ಲ. ಅದನ್ನೇ ಕೇಳೋಣ ಅಂತ ಬಂದೆ ಬಾಸ್. ನೋಡಿ ವಿಕ್ರಾಂತ್, ಕೆಲವು ಸಲ ಡೌಟ್ಸ್ಗಳು ಕೂಡ ತಪ್ಪಾಗಿ ಬರುತ್ತೆ. ಲಾಸ್ಟ್ ಇಯರ್ ಲಯಬಿಲಿಟೀಸ್ ಇರೋ ಸುಮಾರು ಟ್ರಾನ್ಸಾಕ್ಷನ್ಸ್ಗಳನ್ನ ನಾವು ಹೊಸ ಸ್ಟಾರ್ಟಪ್ಸ್ಗಳಿಗೆ ಔಟ್ಸೋರ್ಸ್ ಮಾಡಿದ್ವಿ. ಇನ್ನು ಕೆಲವನ್ನ ಕ್ಲಿಯರ್ ಕೂಡ ಮಾಡಿದ್ವಿ. ಎಲ್ಲದಕ್ಕೂ ರೆಕಾರ್ಡ್ಸ್ ಇದೆ. ಕಂಡುಬಿಟ್ಟು ಚೆಕ್ ಮಾಡಬೇಕು ಅಷ್ಟೇ. ಸಾರಿ ಬಾಸ್, ಇನ್ನೊಂದ್ಸಲ ಚೆಕ್ ಮಾಡ್ತೀನಿ. ವಿಕ್ರಾಂತ್, ದಿಸ್ ಲಾಸ್ಟ್ ಮಾರ್ನಿಂಗು ನನಗೆ ಸಾರಿ ಎಲ್ಲ ಬೇಕಾಗಿಲ್ಲ. ಸಾರಿನೇ ಉತ್ತರ ಅನ್ನೋದಾದರೆ ನನಗೆ ಸಾರಿ ಹೇಳೋರು ಕೂಡ ಬೇಕಾಗಿಲ್ಲ. ಬರೀ ಯಾರ್ದು ಫೋನು?
ಅದೇ ನಮ್ಮ ಮಹಿಳಾ ಮಂಡಳಿಲಿ ಅನ್ಸೂಯ ಇದ್ದಾಳಲ್ಲ, ಅವಳು ಫೋನ್ ಮಾಡಿದ್ಲು ರೀ. ಈಗ ಎಲ್ಲ ಕಡೆ ಕೊರೋನಾ ಜಾಸ್ತಿ ಆಗ್ತಾ ಇದೆ, ಅದನ್ನು ತಡೆಗಟ್ಟೋದಕ್ಕೆ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ, ನೀನು ಖಂಡಿತ ಬರಲೇಬೇಕು ಅಂತ ಹೇಳಿದ್ವಿ ರೀ. ಕೊಟ್ಟು ಬರ್ತೀನಿ. ಮತ್ತೆ ಮೆಸ್ ಕತೆ? ಅಯ್ಯೋ, ಇವತ್ತು ಒಂದಿನ ತಾನೆ, ಹೇಗಾದರೂ ನೀವು ನಡೆಸ್ಕೊಂಡು ಹೋಗಿ. ರೀ ನಾ ಹೋಗಿ ಬರ್ತೀನಿ ರೀ, ನನ್ನ ಮುದ್ದು ಅಲ್ವಾ. ಮದುವೆ ಆಗಿ ಇಷ್ಟು ವರ್ಷ ಆದರೂ ಎಷ್ಟು ಮುದ್ದಾಗಿ ಪ್ರೀತಿಸ್ತಾ ಇರ್ತಾರೆ. ಜೋಡಿ ಅಂದರೆ ಹೀಗಿರಬೇಕು. ನಾನು ಧ್ರುವನು ಹೀಗೆ ಅಣ್ಣನ ಮುದುಕರಾದರೂ ಹೀಗೆ ಜೊತೆಯಾಗಿರಬೇಕು. ಇನ್ನು ಎಷ್ಟು ದಿನ ಇದೇ ತರ ನಾಟಕ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಣ್ಣ, ಇವಳು ನಮ್ಮನ್ನ ಇಡೇಟ್ ಮಾಡಿದಾಳೆ. ಇವಳು ಅಂತ ಕೆಟ್ಟ ಹೆಂಗಸ್ನ ನನ್ನ ಜೀವನದಾಗ ನೋಡಿಲ್ಲ. ವಿಕ್ರಾಂತ್, ಇಷ್ಟೇನಾ? ಬೇರೆ ಏನಾದರೂ ಡೌಟ್ಸ್ ಇದೆಯಾ? ಇಲ್ಲ ಬಾಸ್, ಇಷ್ಟೇ. ಬಂದ್ ಕೆಲಸ ಮುಗೀತು. ಕೆಲಸ ಮುಗಿದ್ಮೇಲೆ ಹೊರಡಬೇಕು. ಯಾವ ಟೈಮು ವೇಸ್ಟ್ ಮಾಡಬಾರ್ದು. ತಾಯಿ ಅನ್ನಿಸ್ಕೊಂಡೋಳು ಮಕ್ಕಳ ಪಾಲ್ಗೆ ಶತ್ರು ಆಗ್ತಿದ್ಯಾ? ನಿನ್ನ ಆಟ ಜಾಸ್ತಿ ದಿನ ಮುಂದುವರಿಯಕ್ಕೆ ನಾನು ಬಿಡಲ್ಲ.